ದರ್ಶನ್ ಒಬ್ಬ ನಟ, ಸೆಲೆಬ್ರಿಟಿಯಾಗಿ ಹೊರಗಡೆ ಇದ್ದವರು ಕೊಲೆ ಆರೋಪದಲ್ಲಿ ಒಳಗಡೆ ಹೋಗಿದ್ದಾರೆ. ಆದರೆ ಒಂದು ಸಣ್ಣ ಜ್ಞಾನನೂ ಕೂಡ, ಸಣ್ಣ ಕಾಮನ್ ಸೆನ್ಸು ಕೂಡ ಇರಲಿಲ್ವಾ ಇವರಿಗೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ನಿಮ್ಮಲ್ಲೂ ಕೂಡ ಮೂಡುತ್ತೆ. ಇನ್ನು ತುಂಬಾ ಜನ ಯಾಕೆ ದರ್ಶನ್ ಅವ್ರನ್ನೇ ಪ್ರಶ್ನೆ ಮಾಡ್ತೀರಿ ಅಂತ ಕೇಳ್ತಿರ್ತಾರೆ. ಅವರೆಲ್ಲರಿಗೂ ಕೂಡ ಉತ್ತರ ಏನು ಅಂತಂದ್ರೆ, ದರ್ಶನ್ ಸೋಷಿಯಲ್ ಲೈಫ್ ಲೀಡ್ ಮಾಡ್ತಾ ಇದ್ದಂಥವ್ರು. ಅವ್ರನ್ನ ಸಾವಿರಾರು ಲಕ್ಷಾಂತರ ಜನ ಫಾಲೋ ಮಾಡ್ತಾರೆ. ಹೋಗಿರೋದು ಕೊಲೆ ಆರೋಪದ ಮೇರೆಗೆ, ಅದು ಪರಪ್ಪನ ಅಗ್ರಹಾರಕ್ಕೆ. ಅಲ್ಲಿದ್ದು ಯಾವ ಕೆಲಸ ಮಾಡಬಾರ್ದೋ, ಯಾವುದು ಕಾನೂನು ಬಾಹಿರನೋ ಅಥವಾ ಯಾವುದಕ್ಕೆ ರೂಲ್ಸ್ಗಳನ್ನು ಮಾಡಿದ್ದಾರೋ ಅದನ್ನು ವೈಲೇಟ್ ಮಾಡುವಂತಹ ಕೆಲಸ ಜೈಲಲ್ಲೂ ಕೂಡ ಮಾಡ್ತಿದ್ದಾರೆ ಅಂತಂದ್ರೆ ಸೊಸೈಟಿಗೆ ಏನು ಸಂದೇಶ ಹೋಗುತ್ತೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಜೈಲಿಗೆ ಹೋಗೋದೇ ಮನಪರಿವರ್ತನೆ ಆಗಲಿ ಅಂತ, ಮಾಡಿರೋ ಕೆಲಸಕ್ಕೆ ಪಾಪ ಪ್ರಜ್ಞೆ ಕಾಡ್ಲಿ ಅನ್ನುವಂತಹ ಉದ್ದೇಶದ ಮೇರೆಗೆ. ಆದರೆ ಇಲ್ಲಿ ಎಲ್ಲ ಫೆಸಿಲಿಟಿನೂ ಕೂಡ ಅವ್ರಿಗೆ ಲಭ್ಯವಾಗ್ತಾ ಇದೆ. ಅವ್ರಿಗೆ ಶಿಕ್ಷೆ ಅಂತ ಅನಿಸ್ತಾ ಇಲ್ಲ ಅನ್ನೋದಾದ್ರೆ ಅವರಿಗೆ ಎಂಥ ಪಾಪ ಪ್ರಜ್ಞೆ ಕಾಡುತ್ತೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಗಮನಿಸ್ತಾ ಇದ್ದೀರಿ, ಈ ಸ್ಟೇಟಸ್ ಹಾಕಿಕೊಂಡಂತಹ ವ್ಯಕ್ತಿ, ಈ ವಿಡಿಯೋವನ್ನು ಏನು ಗಮನಿಸ್ತಾ ಇದ್ದೀರಿ, ಮೇಲ್ಭಾಗದಲ್ಲಿ ಆ ಜೈಲ್ನ ಬ್ಯಾರಕ್ನಲ್ಲಿ ವಿಡಿಯೋ ಕಾಲಿಗೆ ಬಂದಂತಹ ದೃಶ್ಯ ಅದು. ಕೆಳಗಡೆ ಇರುವಂತಹ ಆ ವ್ಯಕ್ತಿ ಏನಿದಾನಲ್ಲ, ಆತ ಆ ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡಂತಹ ವ್ಯಕ್ತಿ. ಆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಂತಹ ವ್ಯಕ್ತಿ ರೆಡ್ಡಿ ಅಂತ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಆತ ತನ್ನ ಸ್ಟೇಟಸ್ನಲ್ಲಿ ದರ್ಶನ್ ಅವ್ರ ಜೊತೆ ನಾನು ಜೈಲಲ್ಲಿ ಮಾತಾಡಿದ್ದೀನಿ ಅಂತ ಸ್ಟೇಟಸ್ ಹಾಕ್ಕೊಂಡಿದ್ದಾನೆ. ಅಂದರೆ ಇದು ದರ್ಶನ್ ನೇರವಾಗಿ ಮಾತಾಡಿದಂಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕೊಂಡಂತಹ ವ್ಯಕ್ತಿ ಕರೆ ಮಾಡಿ ದರ್ಶನ್ ಇದ್ದಾರೆ, ಸರ್ ಇದ್ದಾರೆ, ಮೋಸ್ಟ್ಲಿ ಮಾತಾಡುವಂತ ಕೊಟ್ಟಿರಬಹುದು. ಅವಾಗ ಹಾಯ್ ಬಾಯ್ ಹೇಳಿ, ಊಟ ಆಯ್ತಾ, ಚೆನ್ನಾಗಿರು ಅಂತ ಹೇಳಿ ದರ್ಶನ್ ಆತನ ಜೊತೆ ಮಾತಾಡಿರುವಂತಹ ಆ ದೃಶ್ಯವನ್ನು ನಾವು ಗಮನಿಸಬಹುದು, ಅಂದಾಜಿಸಬಹುದು ಈ ರೀತಿ ಆಗಿರಬಹುದು ಅಂತ. ಆದರೆ ಪ್ರಶ್ನೆ ಇರುವಂಥದ್ದು ಅದಲ್ಲ, ಜೈಲಲ್ಲಿ ಫೋನ್ ಹೆಂಗೆ ಬಂತು ಅಂತ, ಅದು ಆಂಡ್ರಾಯ್ಡ್ ಫೋನ್ ಹೇಗೆ ಬಂತು ಅಂತ. ಅದು ಕೂಡ ಇಂಟರ್ನೆಟ್ ಯೂಸ್ ಮಾಡಲಾಗ್ತಿದೆ. ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡಿರೋದದು, ವಾಟ್ಸಪ್ ಕಾಲು ಅಲ್ಲ ಅದು, ಅಥವಾ ಬೇರೆ ಕಾಲು ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡಿರುವಂತಹ ದೃಶ್ಯವನ್ನು ನಾವು ಸದ್ಯಕ್ಕೆ ಗಮನಿಸ್ತಾ ಇದ್ದೀವಿ. ಇಷ್ಟೆಲ್ಲ ಫೆಸಿಲಿಟಿ ಸೋಷಿಯಲ್ ಮೀಡಿಯಾನೂ ಕೂಡ ಜೈಲಲ್ಲಿ ಇದ್ಕೊಂಡು ಯೂಸ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ಬೇಕಾಗಿರೋದನ್ನು ತರಿಸ್ಕೊಳ್ತಾರೆ, ಅಲ್ಲಿ ಬೀಡಿ ಸಿಗರೇಟ್ ಎಲ್ಲ ಸಿಗುತ್ತೆ ಅನ್ನೋದಾದರೆ ಅದಕ್ಕೆ ಜೈಲ್ ಅಂತಾನೆ ಯಾಕೆ ಹೆಸರಿಡಬೇಕು ಅನ್ನುವಂಥ ಪ್ರಶ್ನೆ. ಅದ್ಯಾವುದೋ ರೆಸಾರ್ಟ್ ರೀತಿ ಕುತ್ಕೊಂಡು ಆರಾಮಾಗಿ ಟೀ ಕುಡಿತಾ, ಕಾಫಿ ಕುಡಿತಾ, ಸಿಗರೇಟ್ ಸೇರ್ತಾ, ಅಲ್ಲಿ ಚೇರ್ ಮೇಲೆ, ಟೀಪಾಯ್ ಮೇಲೆ, ನಿಮ್ಮೆಲ್ಲರಿಗೂ ಕೂಡ ಚೇರ್ ಮೇಲೆ ಕುತ್ಕೊಂಡಿದ್ದಾರೆ ಅಂತ ತುಂಬ ಸಣ್ಣ ವಿಷಯ ಅಂತ ಅನ್ನಿಸ್ಬಹುದು. ಆದರೆ ದರ್ಶನ್ ಹೋಗಿರೋದು ಕೊಲೆ ಆರೋಪದ ಮೇಲೆ, ಅದು ಪರಪ್ಪನ ಅಗ್ರಹಾರ ಜೈಲಿಗೆ. ಅಲ್ಲಿ ಬೇರೆ ಕೈದಿಗಳು ಕೂಡ ಇರ್ತಾರೆ, ಸಾಮಾನ್ಯ ಕೈದಿಗಳ ಥರ ಇವರು ಕೂಡ ಇರಬೇಕಾಗುತ್ತೆ. ಆದರೆ ಇವ್ರು ಕುತ್ಕೊಂಡಿರೋದು ಯಾರ ಜೊತೆ? 8 ಕೊಲೆ ಆರೋಪದಲ್ಲಿ A1 ಆರೋಪಿಯಾಗಿ ಜೈಲಿಗೆ ಹೋಗಿರುವಂತಹ ವಿಲ್ಸನ್ ಗಾರ್ಡನ್ ನಾಗ, ನಟೋರಿಯಸ್ ರೌಡಿ ಶೀಟರ್ ಆತ. ಆತನ ಪಕ್ಕದಲ್ಲಿರುವಂಥವನು ಕೂಡ ರೌಡಿ. ಮತ್ತೆ ಆ ಗ್ರೀನ್ ಕಲರ್ ಟೀ ಶರ್ಟ್ ಹಾಕೊಂಡಂತಹ ವ್ಯಕ್ತಿಯ ಪಕ್ಕದಲ್ಲಿರುವಂತಹ ವೈಟ್ ಅಂಡ್ ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಹಾಕಿಕೊಂಡಂತಹ ವ್ಯಕ್ತಿ ನಾಗರಾಜ್ ಅಂತ, ಆತ ದರ್ಶನ್ನ ಮ್ಯಾನೇಜರ್ ಅನ್ನೋ ಮಾಹಿತಿ ಇದೆ. ಇವರೆಲ್ಲರೂ ಕೂಡ ಆರಾಮಾಗಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಶಿವು ನೀಡ್ತಾ ಹೋಗ್ತಾರೆ. ಶಿವು, ಇಲ್ಲಿ ದರ್ಶನ್ಗೂ ಕೂಡ ಒಂದು ಕಾಮನ್ ಸೆನ್ಸ್ ಅನ್ನೋದಿರಬೇಕಾಗಿತ್ತು. ಇವರು ವಿಡಿಯೋ ಕಾಲಲ್ಲಿ ಮಾತಾಡಿದ್ರೆ ಅಥವಾ ಈ ರೀತಿಯಾಗಿ ಕುತ್ಕೊಂಡು ಚೇರ್ ಮೇಲೆ ಆರಾಮಾಗಿ ಟೀ, ಕಾಫಿ, ಸಿಗರೇಟ್ ಸೇರ್ತಾ ಇರುವಂತಹ ದೃಶ್ಯ ಹೊರಗಡೆ ಗೊತ್ತಾದ್ರೆ ತನಗೆ ಇನ್ನಷ್ಟು ಕಾನೂನು ಕುಣಿಕೆ ಬಿಗಿಯಾಗಬಹುದಲ್ವಾ ಅನ್ನುವಂತಹ ಸಾಮಾನ್ಯ ಪ್ರಜ್ಞೆ ಇರಬೇಕಾಗಿತ್ತು. ಸಭಾ ಇವೆಲ್ಲವನ್ನು ಕೂಡ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಕೆಲವೇ ದಿನಗಳಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ರಾಜ್ಯದ ಬೇರೊಂದು ಜೈಲಿಗೆ ಶಿಫ್ಟ್ ಆಗುವಂಥದ್ದು ಸದ್ಯಕ್ಕೆ ಕನ್ಫರ್ಮ್ ಆಗ್ತಿರುವಂಥದ್ದು. ಇದು ಪೊಲೀಸ್ ಮೂಲಗಳಿಂದ ಬರ್ತಿರುವಂಥ ಮಾಹಿತಿ. ಜೈಲಿನಲ್ಲಿ ನಟ ದರ್ಶನ್ ರೌಡಿ ಶೀಟರ್ಗಳ ಜೊತೆ ಬೆರೀತಿದ್ದಾರೆ, ರೌಡಿ ಶೀಟರ್ಗಳ ಜೊತೆ ಮಾತಾಡಬೇಕು ಅಂತೇಳಿ ನಟ ದರ್ಶನ್ ದುಂಬಾಲು ಬೀಳ್ತಿದ್ದಾರೆ ಅನ್ನೋ ವಿಚಾರವನ್ನ ಕೆಲವು ದಿನಗಳ ಹಿಂದೆ ನ್ಯೂಸ್ ಫಸ್ಟೇ ಬ್ರೇಕ್ ಮಾಡಿತ್ತು. ಸದ್ಯ ನಟ ದರ್ಶನ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಸೀನನ ಜೊತೆ ಅತ್ಯಾಪ್ತರಾಗಿ ಗುರುತಿಸ್ಕೊಂಡಿದ್ದಾರೆ. ಅವ್ರ ಜೊತೆ ಕುತ್ಕೊಳ್ತಾರೆ, ಟೀ ಕುಡಿತಾರೆ, ಕಾಫಿ ಕುಡಿತಾರೆ, ಸಿಗರೇಟ್ ಅನ್ನ ಸೇರ್ತಾರೆ. ಸುಮಾರು ಹೊತ್ತು ರೌಡಿ ಶೀಟರ್ಗಳ ಜೊತೆ ಹರಟೆಯನ್ನ ಹೊಡೆದ್ರೆ, ಮತ್ತೊಂದು ಕಡೆ ನಟ ದರ್ಶನ್ ಇರುವಂತಹ ವಿಚಾರಣಾಧೀನ ಕೈದಿಗಳ ಬ್ಯಾರಕ್ ಏನಿದೆ, ಬ್ಯಾರಕ್ನ ಇತರೆ ಆರೋಪಿಗಳಿಗೆ ವೈಫೈಯನ್ನು ಬಳಕೆ ಮಾಡಿಕೊಂಡು ಅವರ ಸಂಬಂಧಿಕರು, ಅವರ ಸ್ನೇಹಿತರು ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ನಾನಿರುವಂಥ ಬ್ಯಾರಕ್ನಲ್ಲೇ ನಟ ದರ್ಶನ್ ಇದ್ದಾರೆ ಅಂತೇಳಿ ಇತರೆ ನ್ಯಾಯಾಂಗ ಬಂಧನದಲ್ಲಿದ್ದಂಥ ಆರೋಪಿಗಳು ನಟ ದರ್ಶನ್ ಅವ್ರಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಭಿಮಾನಿಗಳ ಜೊತೆ ನಟ ದರ್ಶನ್
ಖುಷಿಯಿಂದಲೇ ಮಾತಾಡಿರುವಂಥದ್ದು. ಇಲ್ಲಿ ನಟ ದರ್ಶನ್ ಮೊಬೈಲ್ ಬಳಕೆಯನ್ನ ಮಾಡಿದ್ರು ಕೂಡ ತಪ್ಪೆ, ಇತರೆ ಆರೋಪಿಗಳು ಮೊಬೈಲ್ ಬಳಕೆ ಮಾಡಿದ್ರೆ ತಪ್ಪೆ. ಇದರಲ್ಲಿ ನೇರವಾಗಿ ಜೈಲಾಧಿಕಾರಿಗಳ ತಪ್ಪು ಎದ್ದು ಕಾಣ್ತಿರುವಂಥದ್ದು. ಜೈಲಾಧಿಕಾರಿಗಳು ಕಣ್ಣಿಗೆ ಇವೆಲ್ಲವೂ ಕಾಣ್ತಿಲ್ವಾ? ಕಳೆದ 2 ದಿನಗಳ ಹಿಂದಷ್ಟೇ, ಕಳೆದ ಶುಕ್ರವಾರ ಬೆಂಗಳೂರಿನ ಸಿಸಿಬಿ ಪೊಲೀಸರು ಬೆಂಗಳೂರಿನ ಜೈಲಿಗೆ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಸಿಸಿಬಿ ಸ್ಪಷ್ಟಪಡಿಸುವಂಥದ್ದು, ಜೈಲಿನ ಮೇಲೆ ದಾಳಿಯಾದಂಥ ನಂತರದಲ್ಲಿ ದಾಳಿ ಸಂದರ್ಭದಲ್ಲಿ ಯಾವುದೇ ವಸ್ತುಗಳು, ನಿಷೇಧಿತ ವಸ್ತುಗಳು ಪತ್ತೆಯಾಗಿಲ್ಲ. ಮಾರಕಾಸ್ತ್ರಗಳಾಗಿರ್ಬೋದು, ಮೊಬೈಲ್ಗಳಾಗಿರ್ಬೋದು, ಜೊತೆಗೆ ಮಾದಕ ವಸ್ತುಗಳಾಗಿರ್ಬೋದು ಯಾವುವು ಕೂಡ ಪತ್ತೆ ಆಗಿಲ್ಲ ಅಂತೇಳಿ ಸಿಸಿಬಿ ಪೊಲೀಸರು ಸ್ಪಷ್ಟಪಡಿಸ್ತಾರೆ. ಆದರೆ ಇವೆಲ್ಲವನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸ್ ಅಧಿಕಾರಿಗಳ ಕಣ್ಣಿಗೆ ಇವೆಲ್ಲವೂ ಕೂಡ ಕಾಣ್ತಿಲ್ವಾ? ಅಥವಾ ಪೊಲೀಸ್ ಅಧಿಕಾರಿಗಳು ದಾಳಿ ಮಾಡುವಂಥ ಸಂದರ್ಭದಲ್ಲಿ ಜೈಲು ಅಧಿಕಾರಿಗಳು, ಸಜಾಬಂದಿಗಳು, ನ್ಯಾಯಾಂಗ ಬಂಧನದಲ್ಲಿರುವಂಥ ಆರೋಪಿಗಳಿಗೆ ಸಾಥನ್ನ ಕೊಡ್ತಿದ್ದಾರಾ? ಪೊಲೀಸರು ಬಂದು ದಾಳಿಯನ್ನು ಮಾಡುವಂಥ ವಿಚಾರವನ್ನು, ಅಂದರೆ ಸಿಸಿಬಿ ಪೊಲೀಸರು ಬಂದು ದಾಳಿಯನ್ನು ಮಾಡುವಂಥ ವಿಚಾರ ಮೊದಲೇ ಲೀಕ್ ಆಗ್ತಿದ್ಯಾ? ಜೈಲಧಿಕಾರಿಗಳ ಸಮ್ಮುಖವಿಲ್ಲದೆ, ಅಂದರೆ ಅವರ ಒಪ್ಪಿಗೆ ಇಲ್ಲದೆ, ಅವ್ರ ಗಮನಕ್ಕೆ ಬಾರದಂತೆ ಇವ್ಯಾವೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಜೈಲಾಧಿಕಾರಿಗಳು ಅವರ ಕರ್ತವ್ಯವನ್ನು ಕರೆಕ್ಟಾಗಿ ನಿರ್ವಹಿಸಿದ್ರೆ ಇವ್ಯಾವೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಟ ದರ್ಶನ್ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡುವಂಥದ್ದು, ಯಾರೋ ಒಬ್ಬ ಅವರಂತೆ ನಟ ದರ್ಶನ್ ಅಂತೆ ಬೇರೆ ಪ್ರಕರಣದಲ್ಲಿ ಜೈಲಿಗೆ ಬಂದಂಥ ವ್ಯಕ್ತಿ ಅಲ್ಲ. ಸುಮಾರು 2004ರಲ್ಲೇ ಜೈಲಿಗೆ ಹೋದಂಥ ಆರೋಪಿ, ಸುಮಾರು 20 ವರ್ಷಗಳ ಹಿಂದೆನೆ ಜೈಲು ಸೇರಿದಂಥ ಆರೋಪಿ. ಆತನ ಹಿನ್ನೆಲೆ ಕೂಡ ಭಯಂಕರವಾಗಿರುವಂಥದ್ದು. ವಿಲ್ಸನ್ ಗಾರ್ಡನ್ ನಾಗ ಬೆಂಗಳೂರಿನ ಅಂಡರ್ ವರ್ಲ್ಡ್ ಹಿಸ್ಟ್ರಿನಲ್ಲಿ ಹೇಳೋದಾದ್ರೆ, ಪೊಲೀಸರ ರೆಕಾರ್ಡ್ನಲ್ಲಿ ಹೇಳುವಂಥದ್ದಾದ್ರೆ, ಆತ ಬೆಂಗಳೂರಿನಲ್ಲಿ ಆಕ್ಟಿವ್ ಇರುವಂಥ ಟಾಪ್ 2 ರೌಡಿ ಶೀಟರ್ಗಳಲ್ಲಿ ಒಬ್ಬ ಅಂತೇಳಿ ಪೊಲೀಸ್ ಅಧಿಕಾರಿಗಳೇ ಒಪ್ಕೊಳ್ತಾರೆ. ಸುಮಾರು 24 ಪ್ರಕರಣಗಳಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಭಾಗಿಯಾಗಿರುವಂಥದ್ದು. ಆತನ ಮೇಲಿರುವಂತಹ 24 ಪ್ರಕರಣಗಳಲ್ಲಿ ಸುಮಾರು 8 ಪ್ರಕರಣಗಳಲ್ಲಿ 8 ಕೊಲೆ ಕೇಸ್ಗಳಲ್ಲಿ ವಿಲ್ಸನ್ ಗಾರ್ಡನ್ ನಾಗನೇ ಸ್ವತಃ A1 ಆರೋಪಿ ಆಗಿರುವಂಥದ್ದು. ಕಳೆದ ವರ್ಷ ಆಗಸ್ಟ್ನಲ್ಲಿ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆದಂಥ ಮತ್ತೊಬ್ಬ ರೌಡಿ ಶೀಟರ್ ಸಿದ್ದಾಪುರ ಮಹೇಶ್ ಏನಿದ್ದಾನೆ, ಆತ ಜೈಲಿನಿಂದ ಹೊರಬಂದಂಥ ಕೆಲವೇ ಕ್ಷಣಗಳಲ್ಲಿ ಜೈಲಿನ ಮುಖ್ಯ ಗೇಟ್ನ ಬಳಿಯಲ್ಲೇ ಸಿದ್ದಾಪುರ ಮಹೇಶನನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡ್ತಾರೆ. ಸಿದ್ದಾಪುರ ಮಹೇಶನ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿ ವಿಲ್ಸನ್ ಗಾರ್ಡನ್ ನಾಗ ಸದ್ಯ ಜೈಲಿನಲ್ಲಿದ್ರೆ, ವಿಲ್ಸನ್ ಗಾರ್ಡನ್ ನಾಗನ ಪಕ್ಕದಲ್ಲಿರುವಂಥ ಕುಳ್ಳಾಸೀನ್ ಏನಿದ್ದಾನೆ, ಈತ ವಿಲ್ಸನ್ ಗಾರ್ಡನ್ ನಾಗನ ಬಲಗೈ ಬಂಟ. ಸುಮಾರು ಕೇಸ್ಗಳು ಕೂಡ ಈತನ ಮೇಲೆ ಇರುವಂಥದ್ದು. ಬೆಂಗಳೂರಿನ ಸುಬ್ರಹ್ಮಣ್ಯಪುರ, ತಲಗಟ್ಪುರ ಪೊಲೀಸ್ ಠಾಣೆಗಳಲ್ಲಿ 2 ಪೊಲೀಸ್ ಠಾಣೆಗಳಲ್ಲಿ ಕುಳ್ಳಾಸೀನನ ಮೇಲೆ ರೌಡಿ ಶೀಟ್ ಇರುವಂಥದ್ದು. ಈತ ಚಿಕ್ಕಲ್ಸಂದ್ರದಲ್ಲಿ ನಡೆದಿದ್ದಂಥ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2018ರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿ ವಿಚಾರಣೆಯನ್ನು ಎದುರಿಸಿ ನ್ಯಾಯಾಲಯ ಈತ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ, ಈತನ ತಪ್ಪಿದೆ ಅಂತೇಳಿ ಆತನನ್ನ ಸಜಾಬಂದಿಯಾಗಿ ಒಂದು ಶಿಕ್ಷೆಯನ್ನು ವಿಧಿಸಿರುವಂಥದ್ದು. ಕೊಲೆ ಕೇಸ್ನಲ್ಲಿ ಕನ್ವಿಕ್ಷನ್ ಆಗಿ, ಅಂದರೆ ಕೊಲೆ ಪ್ರಕರಣದಲ್ಲಿ ಸಜೆಯಾಗಿ ಜೈಲಿನಲ್ಲಿರುವಂಥ ವ್ಯಕ್ತಿಗಳ ಜೊತೆ ನಟ ದರ್ಶನ್ ಅವ್ರ ಜೊತೆ ಕುತ್ಕೊಂಡು ಪಾರ್ಟಿಯನ್ನು ಮಾಡ್ತಾರೆ, ಟೀ ಪಾರ್ಟಿಯನ್ನು ಮಾಡ್ತಾರೆ, ಸಿಗರೇಟ್ ಸೇರ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಸ್ಪಷ್ಟ ಆಗುವಂಥದ್ದು ಒಂದು ವಿಚಾರ. ಸಭಾ ದುಡ್ಡಿದ್ರೆ, ಪ್ರಭಾವಿಗಳಾದ್ರೆ, ಜೊತೆಗೆ ಇನ್ಫ್ಲೂಯೆನ್ಸ್ ಇದ್ದಂಥ ಸಂದರ್ಭದಲ್ಲಿ ಜೈಲಿನಲ್ಲಿ ಎಲ್ಲವೂ ಕೂಡ ಸಾಧ್ಯ. ಜೈಲಿನ ಮೇಲೆ ನಡೆಯುವಂಥ ದಾಳಿಗಳಾಗಿರ್ಬೋದು, ಜೊತೆಗೆ ಹಿರಿಯ ಅಧಿಕಾರಿಗಳ ಭೇಟಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಕೇವಲ ನಾಮಕ ವಾಸ್ತೇನ ಅನ್ನೋ ಮಾತುಗಳು ಕೇಳಿ ಬರ್ತಿರುವಂಥದ್ದು. ಮೂಡುವಂತ ಪ್ರಶ್ನೆ ಏನು ಅಂತಂದ್ರೆ, ದರ್ಶನ್ ಜೈಲು ಒಳಗಡೆ ಇದ್ರೆ ಹೊರಗಡೆ ದರ್ಶನ್ ಪತ್ನಿ, ದರ್ಶನ್ ತಮ್ಮ, ಲಾಯರ್ಸು ಇವರಿಗೆ ಬೇಲ್ ಕೊಡ್ಸೋದು ಹೆಂಗೆ ಅಂತ ಅವರು ಬಡ್ದಾಡ್ತಿದ್ದಾರೆ, ಅವರು ಓಡಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಲಾಯರ್ಗಳನ್ನ, ಅಡ್ವೊಕೇಟ್ಗಳನ್ನ ನೇಮಿಸೋ ಕೆಲಸ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಮಾಡ್ತಿದ್ದಾರೆ. ಆದ್ರೆ ಈಗ ದರ್ಶನ್ ಫೋಟೋ ಸಿಕ್ಕಿರೋದು, ಈ ವಿಡಿಯೋ ಸಿಕ್ಕಿರೋದು ಜೈಲಿನ ರೂಲ್ಸ್ಗಳನ್ನ ಬ್ರೇಕ್ ಮಾಡಿರುವಂಥದ್ದು. ಇದು ಯಾವ ಶಿಕ್ಷೆಗೆ ಗುರಿಯಾಗಿಸಬಹುದು ಅಥವಾ ಇನ್ಯಾವ ಸಂಕಷ್ಟ ಎದುರಾಗಬಹುದು ದರ್ಶನ್ಗೆ ಅಂತ ಅನ್ಸುತ್ತೆ? ಸಭಾ ಸದ್ಯಕ್ಕೆ ವೈರಲ್ ಆಗಿರುವಂತಹ ಫೋಟೋ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ನಟ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ. ನಟ ದರ್ಶನ್ ಅರೆಸ್ಟ್ ಆಗಿರುವಂತಹ ಪ್ರಕರಣಕ್ಕೂ ಸದ್ಯ ವೈರಲ್ ಆಗಿರುವಂತಹ ಫೋಟೋ ವಿಡಿಯೋ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಜೊತೆಗೆ ಈ ದರ್ಶನ್ ಅರೆಸ್ಟ್ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಯಾವುದೇ ರೀತಿಯಂತ ಎಫೆಕ್ಟ್ ಆಗೋದಿಲ್ಲ. ಜೈಲಾಧಿಕಾರಿಗಳ ಕರ್ತವ್ಯ ಲೋಪ, ಜೊತೆಗೆ ಅವರು ಗಮನ ವಹಿಸ್ತಿರೋದ್ರ ಹಿನ್ನೆಲೆಯಲ್ಲಿ ಕಾರಾಗೃಹದ ಅಧಿಕಾರಿಗಳು ಜೈಲಾಧಿಕಾರಿಗಳ ಮೇಲೆ ಕ್ರಮವನ್ನು ತಗೊಳ್ಬಹುದು, ತನಿಖೆಯನ್ನ ಮಾಡಿ ಆಂತರಿಕವಾಗಿ ವರದಿಯನ್ನು ಸಿದ್ಧಪಡಿಸಬಹುದು. ಅದನ್ನ ಹೊರತುಪಡಿಸಿದ್ರೆ ಜೈಲಾಧಿಕಾರಿಗಳ ಮುಂದೆ ಇರುವಂತಹ ಒಂದೇ ಒಂದು ಆಪ್ಷನ್, ಜೊತೆಗೆ ಕಾನೂನಲ್ಲಿರುವಂತಹ ಒಂದೇ ಒಂದು ಆಪ್ಷನ್ ಅಂತ ಹೇಳಿದ್ರೆ, ನಟ ದರ್ಶನ್ ಯಾರೆಲ್ಲ ನಟೋರಿಯಸ್ಗಳ ಜೊತೆಯಲ್ಲಿ ನಂಟನ್ನ ಬೆಳೆಸ್ತಿದ್ದಾರೆ, ಕುಖ್ಯಾತ ರೌಡಿಗಳ ಜೊತೆ ಸಖ್ಯವನ್ನ ಬೆಳೆಸಿದರೆ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಲಿಕ್ಕೆ ಜೈಲಾಧಿಕಾರಿಗಳಿಗೆ ಅವಕಾಶ ಇರುವಂತದ್ದು ಒಂದ್ ಕಡೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತನಿಖೆ ಕೈಗೊಂಡಂತ ಪೊಲೀಸ್ ಅಧಿಕಾರಿಗಳು ನಟ ದರ್ಶನ್ ಚಾರ್ಜ್ ಶೀಟ್ ಆದಂತ ನಂತರದಲ್ಲಿ ಬೇಲ್ಗೆ ಅಪ್ಲೈ ಮಾಡಿದಂತ ಸಂದರ್ಭದಲ್ಲಿ, ಅಂದ್ರೆ
ಚಾರ್ಜ್ ಶೀಟ್ ಆದಂಥ ನಂತರದಲ್ಲಿ ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಇವೆಲ್ಲ ವಿಚಾರಗಳನ್ನು ಕೂಡ ಅವರ ರಿಮೈಂಡ್ ಅಪ್ಲಿಕೇಶನ್ನಲ್ಲಿ ಉಲ್ಲೇಖವನ್ನು ಮಾಡಬಹುದು. ನಟ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣವನ್ನು ಯಾವ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರು, ಇದಾದಂಥ ನಂತರದಲ್ಲಿ ಅವರು ಜೈಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ರೌಡಿ ಶೀಟರ್ಗಳ ಜೊತೆ ಸಖ್ಯವನ್ನು ಬೆಳೆಸ್ಕೊಂಡಿದ್ದಾರೆ. ನಟ ದರ್ಶನ್ಗೆ ಯಾವುದೇ ಪಾಪ ಪ್ರಜ್ಞೆ ಕಾಡಿಲ್ಲ. ಜೊತೆಗೆ ಅವ್ರಿಗೆ ಒಂದು ವೇಳೆ ಏನಾದರೂ ನೀವು ಜಾಮೀನನ್ನು ಕೊಟ್ಟಂಥ ಸಂದರ್ಭದಲ್ಲಿ ಹೊರಗಡೆ ಬಂದು ಮತ್ತೆ ನಟ ದರ್ಶನ್ ಸಾಕ್ಷ್ಯ ನಾಶ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ ಅಂತೇಳಿ ತನಿಖಾಧಿಕಾರಿಗಳು ಕೋರ್ಟ್ನ ನ್ಯಾಯಾಧೀಶರಿಗೆ ಮನವಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಪ್ರಕರಣದಲ್ಲೂ ಕೂಡ ನೇರವಾಗಿ ಪೊಲೀಸರು ದಾಖಲು ಮಾಡ್ಕೊಂಡಿರುವಂಥದ್ದು ಕಿಡ್ನಾಪ್ ಕೊಲೆ ಜೊತೆಗೆ ಸಾಕ್ಷ್ಯನಾಶ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಹೀಗಾಗಿ ನ್ಯಾಯಾಧೀಶರ ಗಮನಕ್ಕೆ ತರುವಂಥ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡಬಹುದು. ಸಭಾ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.